ಎಲ್ಲರಿಗೂ ನಮಸ್ಕಾರ. ಇವತ್ತು ಮಿಲೆಟ್ ಹೆಲ್ತ್ ಮಿಕ್ಸ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ವೇಟ್ ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀವು ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡ್ದಲೇ ತಿಂದ್ರೇ ಒಳ್ಳೆಯದು. ಡಾಕ್ಟರ್ ಖಾದರ್ ಸರ್ ಅವರು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಡಿ ಅಂತ ಹೇಳಿದ್ದಾರೆ. ಪ್ರತಿದಿನ ಒಂದೊಂದು ಸಿರಿಧಾನ್ಯಗಳನ್ನ ಬಳಸಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಜನ ಸಿರಿಧಾನ್ಯಗಳನ್ನ ಹಾಗೆಲ್ಲ ಬಳಸೋದಿಲ್ಲ. ಮಿಲೆಟ್ಸ್ನ ಬಳಸ್ಬಿಟ್ಟು ಅನ್ನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಂಬಲಿನ ಕುಡಿಯೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಿಲೆಟ್ ಹೆಲ್ತ್ ಮಿಕ್ಸ್ನ ಕುಡಿಬೋದು ಅನ್ನೋದು ನನ್ನ ಅನಿಸಿಕೆ. ಸಿರಿಧಾನ್ಯಗಳನ್ನ ಬಳಸ್ತಲೇ ಇರೋದಕ್ಕಿಂತ ಈ ರೀತಿ ಹೆಲ್ತ್ ಮಿಕ್ಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪನಾದರೂ ನಿಮಗೆ ಪೋಷಕಾಂಶಗಳು ಸಿಗುತ್ತೆ. ನಾನು ನಮ್ಮ ಮನೇಲಿ ಪ್ರತಿದಿನ ಬೆಳಗ್ಗೆ ಸಿರಿಧಾನ್ಯದಿಂದ ಅಂಬಲಿನ ಮಾಡ್ಕೋತೀವಿ. ಮನೇಲಿ ಎಲ್ಲರೂ ಕುಡಿತೀವಿ. ಸಂಜೆ ಹೊತ್ತು ಮಿಲೆಟ್ ಹೆಲ್ತ್ ಮಿಕ್ಸ್ನ ಬಳಸ್ತೀನಿ. ನಿಮಗೆ ಇಷ್ಟ ಆಗುವಂಥ ಮಿಲೆಟ್ ಹೆಲ್ತ್ ಮಿಕ್ಸ್ನ ತೊಗೊಂಡು ಬಳಸಿ. ಒಂದನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಿ. ಮಿಲೆಟ್ಸ್ ಹೆಲ್ತ್ ಮಿಕ್ಸಲ್ಲಿ ಮಿಲೆಟ್ಸ್ನ ಕಂಪಲ್ಸರಿಯಾಗಿ 8ರಿಂದ 10 ಗಂಟೆ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ನಂತರನೇ ಅದನ್ನು ಒಣಗಿಸಿ ಪೌಡರ್ ಮಾಡಿ ಹೆಲ್ತ್ ಮಿಕ್ಸ್ ಮಾಡಬೇಕು. ನೆನೆಸ್ತಲೇ ಡೈರೆಕ್ಟಾಗಿ ಸಿರಿಧಾನ್ಯಗಳನ್ನ ಪೌಡರ್ ಮಾಡಿ ಹೆಲ್ತ್ ಮಿಕ್ಸಲ್ಲಿ ಬಳಸಿದ್ರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನನ್ನ ಫ್ರೆಂಡ್ ಒಬ್ಬರು ಇತ್ತೀಚೆಗೆ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಮನೇಲೇ ಮಾಡ್ತಾ ಇದ್ದಾರೆ. ಫಸ್ಟು ಅವ್ನ ಮಗನಿಗೋಸ್ಕರ ಮನೆಯವ್ರಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಹೆಲ್ತ್ ಮಿಕ್ಸು. ನಂತರ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ಬಿಲ್ವಾ ಬೀಯಿಂಗ್ ಆರ್ಗ್ಯಾನಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದನ್ನು ಅವರು ಮನೆಯಲ್ಲೇ ಮಾಡ್ತಾ ಇದ್ದಾರೆ, ಚಿಕ್ಕ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದಾರೆ. ನಾವು ಮನೇಲಿ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಮಾಡ್ಕೋತೀವೋ ಅಷ್ಟೇ ನೀಟಾಗಿ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನನ್ನದೇ ಆದಂತಹ ಕೆಲವೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದೆ, ಮತ್ತು ಲೈಸೆನ್ಸ್ ಎಲ್ಲ ತೊಗೊಂಡು ಇವನ್ ಕಂಪನಿ ನೇಮು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಬಿಲ್ವಾ ಆರ್ಗ್ಯಾನಿಕ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ನಿಮಗೆ ಇವನ್ ನಂದು ಚಾನಲ್ಲು ಇದೆ, ಹೋಗಿ ಒಂದು ಸತಿ ನೋಡಿದ್ರೆ ನಿಮಗೆ ಸಿಗುತ್ತೆ, ಎಲ್ಲ ಡೀಟೇಲ್ಸೂ ಸಿಗುತ್ತೆ. ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂದರೆ ಏನೇನಿರುತ್ತೆ ಅಂತ ಅಂದ್ಕೊಂಡ್ರೆ ನೀವು ಅದರಲ್ಲಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇರ್ಬೋದು, ಇನ್ಸ್ಟೆಂಟ್ ಗೊಜ್ಜವಲಕ್ಕಿ, ಸಾಂಬಾರ್ ಪೌಡರು, ರಸಮ್ ಪೌಡರು, ಈ ಥರ ಇನ್ನೂ ಹಲವಾರು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ನಾನೇ ಫ್ರೆಶ್ ಆಗಿ ಆದಷ್ಟು ಮನೇಲಿ ನಾನು ಹೇಗೆ ಮಾಡ್ಕೊತೀನಿ ನ್ಯಾಚುರಲ್ ಆಗಿ, ಏನು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದೆ, ಕೆಮಿಕಲ್ಸು ಕಲರ್ ಏನೂ ಹಾಕ್ದೇನೆ. ಸೊ ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ ಅದನ್ನೇ ನಾನು ಬೇರೆಯವ್ರಿಗೂ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ಹಾಗಾಗಿ ಕಲಾ ಮ್ಯಾಮನ್ನು ತರಿಸ್ಕೊಂಡಿದ್ದಾರೆ. ಸೊ ಅವರು ಯೂಸ್ ಮಾಡಿಬಿಟ್ಟು ಅವ್ರದ್ದು ರಿವ್ಯೂಸ್ ಏನಿದೆ ಅಂತ ಕೊಡ್ತಾರೆ. ಸೊ ಹಾಗಾಗಿ ಅವರ ಸಬ್ಸ್ಕ್ರೈಬರ್ಗಳಿಗೆ ನನ್ನನ್ನು ಪರಿಚಯ ಮಾಡಿಸಿ ಕೊಡ್ತಾ ಇರೋದಕ್ಕೆ ನಾನು ಕಲಾ ಮ್ಯಾಮ್ಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇವಾಗ ನಾನು ಯಾವುದೇ ಪ್ರಾಡಕ್ಟ್ಸ್ ನಾನು ಮಾಡಿದ್ರು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲನೂ ನಾನು ಎವ್ರಿ ಟೈಮ್ ನಾನು ವೀಡಿಯೋ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಒಂದು ವೀಡಿಯೋ ಇದೆ, ನಾನು ಹೇಳ್ತಾ ಹೋಗ್ತೀನಿ ಇದನ್ನು ಹೇಗೆ ಮಾಡಿದ್ದೀನಿ. ಸೊ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಮಾಡ್ತೀನಲ್ವ, ಅದನ್ನು ಅದಕ್ಕೆ ನಾನು ಒಂದು 39 ಇಂಗ್ರೀಡಿಯೆಂಟ್ಸ್ ಬರುತ್ತೆ, ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿ ಬರುತ್ತೆ. ನಾನು ಎಲ್ಲ ಇವನ್ ಡ್ರೈ ಫ್ರೂಟ್ಸ್ ಇರ್ಬೋದು, ಕಾಳು ಮತ್ತು ಮಿಲೆಟ್ಸು ಎಲ್ಲ ಥರ ಹಾಕಿ ನಾನು ಮಾಡಿರ್ತೀನಿ. ಫಸ್ಟ್ ಮೆಥಡು ನೋಡಿ, ರಾಗಿ ತೊಗೊಂಡಿದ್ದೀನಿ. ರಾಗಿ ಚೆನ್ನಾಗಿ ತೊಳ್ಕೊಂಡು ಒಂದು 2ರಿಂದ 3 ಸರಿ ನಾನು ತೊಳ್ಕೊಂಡು ಅದನ್ನು ಫಸ್ಟ್ ಅದು ನೆನೆಸ್ತೀನಿ. ಸ್ವಲ್ಪ ರಾಗಿನ ಇವಾಗ ನೆನೆಸಿದ್ದಾದಮೇಲೆ ಒಂದು 6 ಅವರ್ಸು 7 ಅವರ್ಸು ನೆನೆಸಿ ಅದನ್ನು ಚೆನ್ನಾಗಿ ನೋಡಿ, ಈಗ ಒಂದು ಸರಿ ತೊಳೆದ ಮೇಲೆ ಎಷ್ಟು ಕ್ಲೀನಾಗಿರುತ್ತಲ್ವ. ಸೊ ತೊಳೆದಿದ್ದಾದಮೇಲೆ ಮತ್ತೆ ಅದನ್ನು ನೋಡಿ, ಈಗ ಈ ಥರ ಒಂದು 5-6 ಅವರ್ ನೆನೆಸಿದ ಮೇಲೆ ಒಂದು ನೈಟು ಒಂದು ಬಟ್ಟೆ ಕಟ್ಬಿಟ್ಟು ಬಿಟ್ಟಾಗ ಅದು ಚಿಕ್ಕದು ಮೊಳಕೆ ಬರುತ್ತೆ. ನಿಮಗೆ ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪ ಬಂದರೆ ಸಾಕು. ಅದಾದಮೇಲೆ ಇದು ನೋಡಿ ಸಪ್ರೇಟ್ ಇದು ಬಂದು ಮಿಲೆಟ್ಸ್ ಏನೇನು ಯೂಸ್ ಮಾಡ್ತೀನಿ ಅಂದರೆ ಹರಕ, ಊದಲು, ನವಣೆ, ಸಾಮೆ, ಬರ್ಗು, ಕೊರ್ಲೆ, ಈ ಥರ ಒಂದು 5-6 ಥರ ಮಿಲೆಟ್ಸ್ ಯೂಸ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಸ್ವಲ್ಪ ಇದರಲ್ಲಿನೂ ಧೂಳು ಬರುತ್ತೆ, ಹಾಗಾಗಿ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡೇ ಮಾಡೋದು. ಇದನ್ನು ಮಿಲೆಟ್ಸ್ ಏನು ಮಾಡ್ತೀನಿ, ಈಗ ತೊಳೆದಿದ್ದಾದಮೇಲೆ ಇದು ಅಷ್ಟೇ ಒಂದು 8 ಅವರ್ಸು ಮಿನಿಮಮ್ ನಮ್ಗೆ ನೆನೆಸಲೇಬೇಕಾಗುತ್ತೆ. ಮಿಲೆಟ್ಸು ಅದು ಸ್ವಲ್ಪ ಡೈಜೆಷನ್ ಆಗಬೇಕಂದ್ರೆ ನಮಗೆ ನೆನಿಬೇಕು. ಚೆನ್ನಾಗಿ ನೆನೆದು ಒಂದು ನೈಟ್ ನೆನೆಸಿದ್ರೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೆಳಿಗ್ಗೆ ರೆಡಿ ಮಾಡಿಟ್ಟರೆ ಇದನ್ನು ಇಡೀ ಒಂದು ಫುಲ್ ರಾತ್ರಿ ತನಕ ನೆನೆಸಿ ಆಮೇಲೆ ಇದನ್ನು ನಾನು ಒಣಗಿಸ್ಲಿಕ್ಕೆ ಇಡ್ತೀನಿ. ನೋಡಿ, ಈಗ ಮಿಲೆಟ್ಸ್ ಎಲ್ಲ ಅದನ್ನು ಸಪ್ರೇಟ್ ಇಟ್ಕೊಂಡೆ. ಅದಾದಮೇಲೆ ಕೆಲವೊಂದು ಈಗ ನಾವು ಯಾವುದನ್ನು ವಾಶ್ ಮಾಡ್ಲಿಕ್ಕೆ ಆಗುತ್ತಲ್ವ, ಸ್ವಲ್ಪ ಧೂಳಿರುತ್ತೆ. ಈಗ ಇದನ್ನೆಲ್ಲ ನಾನು ಒಂದು ಬ್ಯಾಚು ರೆಡಿ ಮಾಡ್ಕೋತೀನಿ. ಯಾವ್ದು ಅಂದರೆ ನೋಡಿ, ಈಗ 2 ಥರ ಬೇಳೆ ತೊಗೊಂಡಿದ್ದೀನಿ. ಒಂದು ಮಸೂರ್ ದಾಲು, ಒಂದು ಮಾಮೂಲಿ ನಾವು ಸಾಂಬಾರೆಲ್ಲ ಮಾಡ್ತೀವಲ್ವ ತೊಗರಿ ಬೇಳೆ, ಅದನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು, ಉದ್ದಿನ ಕಾಳು, ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ನಿಮಗೆ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ. ಮತ್ತು ಜೋಳ ನೋಡಿ, ಇದೆಲ್ಲ ಒಂದೇ ಥರ ಇರೋದ್ರಿಂದ ನಾನು ಇದನ್ನು ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ವಾಶ್ ಮಾಡಿಕೊಂಡು ಇದನ್ನು ಅಷ್ಟೇ ಒಣಗಿಸಿ ಮತ್ತು ಆಮೇಲೆ ಫ್ರೈ ಮಾಡಲಿಕ್ಕೆ ಇಟ್ಕೋತೀನಿ.
ನೆಕ್ಸ್ಟು ಅದಾದಮೇಲೆ ಈಗ ನೋಡಿ ಅದು ಫಸ್ಟ್ ಇವಾಗ 3 ಬ್ಯಾಚ್ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಬಂದು 2 ಥರ ರೈಸ್ ಯೂಸ್ ಮಾಡ್ಕೊಂಡು, ಅಂದರೆ ನಾನು ವೈಟ್ ರೈಸ್ ಯೂಸ್ ಮಾಡಲ್ಲ, ಬ್ರೌನ್ ರೈಸು ಸ್ವಲ್ಪ ಬಾಯಿಲ್ಡ್ ರೈಸು ಅದು 2 ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಹೆಸ್ರು ಕಾಳು ಇರ್ಬೋದು. ಅಂದರೆ ನಾನು ಹೆಸ್ರು ಕಾಳು ಆಲ್ರೆಡಿ ಹಾಕಿದ್ದೀನಿ. ಇದು ಹೆಸ್ರು ಬೇಳೆ ನೋಡಿ ಕಾಣಿಸ್ತಾ ಇದೆಯಲ್ವಾ, ಹೆಸ್ರು ಬೇಳೆ. ಸೊ ಇದನ್ನು ಸಪ್ರೇಟು ನಾನು ಇದನ್ನು ವಾಶ್ ಮಾಡಿ ಇದನ್ನು ತೆಗೆದಿಟ್ಕೊಂಡು ಮತ್ತೆ ಈಗ ಇದನ್ನು ಶುರು ಮಾಡಿದ್ರೆ ಆಲ್ಮೋಸ್ಟ್ ನಮಗೆ 1 ವೀಕ್ ಆಗುತ್ತೆ. ಒಂದು ಪ್ರೋಸೆಸ್ಸು ಮಾಡಲಿಕ್ಕೆ 1 ವೀಕ್ ಟೈಮ್ ತೊಗೊಳುತ್ತೆ. ಮತ್ತು ನೆಕ್ಸ್ಟ್ ಬ್ಯಾಚಲ್ಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು ಮತ್ತು ಇದು ಸೀಡ್ಸ್ಗಳೆಲ್ಲ, ಈಗ ವಾಟರ್ ಮಿಲನ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸು, ಮಸ್ಕ್ ಮಿಲನ್ನು, ಸನ್ಫ್ಲವರ್, ಈ ಥರ ಒಂದು 4 ಥರದ ಸೀಡ್ಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಇನ್ನೂ ತುಂಬ ಇದೆ ಕಾಳುಗಳೆಲ್ಲ, ಅದನ್ನು ಹೇಳ್ತೀನಿ ಮುಂದೆ ಯಾವ್ಯಾವುದನ್ನು ಹಾಕ್ಕೊಂಡಿದ್ದೀನಿ ಅಂತ. ಸಾಬುದಾನ ಇರ್ಬೋದು, ಬಾರ್ಲಿ ಇರ್ಬೋದು, ಕಾಳು ಬರುತ್ತಲ್ವ, ಕಾಬೂಲ್ ಚೆನ್ನ, ಮತ್ತು ನಾರ್ಮಲ್ ಕಡಲೆಕಾಳು ಬರುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೀನ್ಸು 2 ಥರ ಬೀನ್ಸ್ ಕಾಳು ಬರುತ್ತೆ, ರಾಜ್ಮಾ ಮತ್ತು ಕೆಂಪುದು ಮತ್ತು ಇದು ವೈಟ್ ಕಲರ್ದು. ಅಲಸಂದೆ ಕಾಳು ಒಂದು 3 ಥರ ಅಲಸಂದೆ ಕಾಳನ್ನು ಸೇರಿಸಿದ್ದೀನಿ. ಮತ್ತು ಇದರಲ್ಲಿ ಸೋಯಾ ಕಾಳು, ವೈಟ್ ಬಟಾಣಿ ಮತ್ತು ಜೋಳ, ಕಾರ್ನ್ ಜೋಳ ಬರುತ್ತಲ್ವ, ಇದು 3ನ್ನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ನಾವು ನಿಧಾನಕ್ಕೆ ಕಡಿಮೆ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಏಕೆಂದರೆ ಇದು ಇಲ್ಲ ಒಂದು ಸ್ವಲ್ಪ ನಾವು ಚೇಂಜ್ ಆಯಿತು ಅಂದರೆ ಆ ಫ್ಲೇವರ್ ಬರಲ್ಲ, ಅದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದು ನೋಡಿ ಮಸಾಲೆ ಐಟಮ್ಸನ್ನು ನಾನು ಯೂಸ್ ಮಾಡ್ಕೋತೀನಿ. ಇದೇನಕ್ಕೆ ಅಂದರೆ ಈಗ ಅಸಿಡಿಟಿ ಆಗೋದೇ ಆಗಲಿ, ಹೊಟ್ಟೆ ಕೆಡೋದು, ಈ ಥರ ಏನೂ ಆಗಬಾರ್ದು ಅಂತ ಹೇಳಿ ಇವಾಗ ಏಲಕ್ಕಿ ಇರ್ಬೋದು, ಧನಿಯಾ, ಮೆಣಸು, ಜೀರಿಗೆ, ಮೆಂತ್ಯ, ಓಂಕಾಳು ಮತ್ತು ಚಕ್ಕೆ, ಶುಂಠಿ, ಒಣಶುಂಠಿ, ಈ ಥರ ಕೆಲವೊಂದು ನಾನು ಈ ಥರ ಐಟಮ್ಸ್ನೆಲ್ಲನೂ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಫ್ರೆಂಡ್ ಶಿಲ್ಪಾ ಅವರು ಎಷ್ಟು ನೀಟಾಗಿ ಮನೇಲಿ ಈ ಪೌಡರ್ನ ಮಾಡ್ತಾಯಿದ್ದಾರೆ. ನಿಮಗೆ ಮಾಡ್ಕೊಳಕ್ಕೆ ಬಂದರೆ ದಯವಿಟ್ಟು ನೀವೇ ಮನೇಲಿ ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಮ್ಗೆ ಅಷ್ಟು ಟೈಮ್ ಇಲ್ಲ, ನಾವು ವರ್ಕಿಂಗ್ ವುಮೆನು ಅನ್ನೋರು ಯಾವುದೇ ಹೆದರಿಕೆ ಇಲ್ದಲೆ ಇವ್ರ ಹತ್ರ ಈ ಹೆಲ್ತ್ ಮಿಕ್ಸ್ನ ತೊಗೋಬೋದು. ಈ ಹೆಲ್ತ್ ಮಿಕ್ಸ್ನ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆನಾದರೂ ನೀವು ಮಾಡ್ಕೊಂಡು ಕುಡಿಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಜಂಕ್ ಫುಡ್ನ ಕೊಡೋದಕ್ಕಿಂತ ಈ ರೀತಿ ಹೆಲ್ತ್ ಮಿಕ್ಸ್ನ ಕುಡಿಸಿ ಅವರ ಹೊಟ್ಟೆನೂ ತುಂಬುತ್ತೆ, ಅವರ ಆರೋಗ್ಯಕ್ಕೂ ಒಳ್ಳೆಯದು. ಈ ಹೆಲ್ತ್ ಮಿಕ್ಸ್ನ ಹೇಗೆ ಮಾಡಬೇಕು ಬನ್ನಿ ತೋರಿಸ್ತೀನಿ. ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಳ್ಳಿ. ಅದಕ್ಕೆ 1 ಗ್ಲಾಸು ಅಂದರೆ 200 ml ಅಷ್ಟು ನೀರನ್ನ ಹಾಕೊಳ್ಳಿ. ನಂತರ ಬಿಲ್ವ ಮಿಲೆಟ್ ಹೆಲ್ತ್ ಮಿಕ್ಸ್ನ 2 ರಿಂದ 3 ಸ್ಪೂನಷ್ಟು ಹಾಕೊಳ್ಳಿ. ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಉಂಡೆ ಆಗದಲ್ಲೇ ಇರೋ ಥರ ಕಲಿಸ್ಕೊಳ್ಳಿ. ಕಲಿಸ್ತಾನೆ ಇರಿ. ಒಂದು 5 ನಿಮಿಷಕ್ಕೇ ಗಟ್ಟಿಯಾಗುತ್ತೆ. ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಒಂದು 5 ರಿಂದ 6 ನಿಮಿಷಕ್ಕೆಲ್ಲ ನೋಡಿ ಈ ಥರ ಗಟ್ಟಿಗಾಗುತ್ತೆ. ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೊಳ್ಳಿ. ನಾನು ಸಾವಯವ ಬೆಲ್ಲ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬ ರುಚಿಕರವಾದ ಆರೋಗ್ಯಕರವಾದ ಮಿಲೆಟ್ ಹೆಲ್ತ್ ಮಿಕ್ಸ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ವಾ, ಬರೀ 10 ನಿಮಿಷದಲ್ಲಿ ಮಿಲೆಟ್ ಹೆಲ್ತ್ ಮಿಕ್ಸ್ನ ಮಾಡ್ಕೋಬೋದು. ಅವ್ರು ಮಾಡ್ತಾ ಇರುವಂಥ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ಅವರು ವಿಡಿಯೋಸ್ ಮಾಡಿ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಒಂದ್ಸಲ ಚೆಕ್ ಮಾಡಿ ಅವರು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ.
ನಿಮಗೆ ಈ ಬಿಲ್ವಾ ಮಿಲೆಟ್ ಹೆಲ್ತ್ ಮಿಕ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು. ಈ ವಿಡಿಯೋ ಕೆಳಗಡೆ ತುಂಬ ಜನ ನೆಗೆಟಿವ್ ಕಾಮೆಂಟ್ ಖಂಡಿತವಾಗ್ಲೂ ಮಾಡ್ತೀರಾ. ಎಷ್ಟು ಹೆಲ್ತ್ ಮಿಕ್ಸ್ ಹೇಳ್ತೀರಾ, ಯಾವುದನ್ನ ಅಂತ ಬಳಸೋದು ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ನಾನು ಹೇಳಿರೋ ಎಲ್ಲ ಹೆಲ್ತ್ ಮಿಕ್ಸು ಒಳ್ಳೆಯದೇ. ನಾನು ಎಲ್ಲನೂ ಬಳಸಿದ್ದೀನಿ. ನಿಮ್ಗೆ ಇಷ್ಟ ಆಗುವಂಥದ್ದನ್ನು ಆರ್ಡ್ರ್ ಮಾಡಿಕೊಂಡು ಬಳಸಿ, ಅಥವಾ ಒಂದೊಂದು ತಿಂಗಳು ಒಂದೊಂದನ್ನು ಆರ್ಡ್ರ್ ಮಾಡ್ಕೊಂಡು ಬಳಸಿ. ಓಕೆನಾ? ಒಳ್ಳೆ ಪ್ರಾಡಕ್ಟ್ಸ್ ಮಾಡೋರು ತುಂಬ ಜನ ಇದ್ದಾರೆ. ಒಬ್ಬರಿಗೆ ಯಾಕೆ ಸಪೋರ್ಟ್ ಮಾಡಬೇಕು? ಎಲ್ಲರನ್ನೂ ಸಪೋರ್ಟ್ ಮಾಡೋಣ, ಎಲ್ಲರನ್ನೂ ಬೆಳೆಸೋಣ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ಇವ್ರು ನನಗೆ ದುಡ್ಡು ಕೊಟ್ಟಿಲ್ಲ. ಈ ಪ್ರಾಡಕ್ಟ್ನ ಕಳಿಸ್ತಾರೆ. ಇದನ್ನು ನಾನು ಬಳಸಿದ ಮೇಲೆ ನನಗೆ ಇಷ್ಟ ಆದರೆ ನಾನು ವಿಡಿಯೋ ಮಾಡ್ತೀನಿ. ಇದನ್ನು ಅವ್ರು ಕಳಿಸಿ 1 ತಿಂಗಳಾಗಿದೆ. ನಾನು ಆಲ್ಮೋಸ್ಟ್ ಒಂದು 5-6 ಸಲ ಬಳಸಿದ್ದೀನಿ, ಮಕ್ಕಳಿಗೂ ಕೊಟ್ಟಿದ್ದೀನಿ, ಮಕ್ಕಳಿಗೂ ಇಷ್ಟ ಆಯಿತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಹೀಗೆ ನೀವು ಯಾವುದೇ ಪ್ರಾಡಕ್ಟ್ನ ಕಳಿಸಿ, ನಾನು ಬಳಸ್ತೀನಿ, ನನಗೆ ಇಷ್ಟ ಆದ್ರೇ ವಿಡಿಯೋ ಮಾಡ್ತೀನಿ. ಇಷ್ಟ ಆಗಿಲ್ಲ ಅಂತಂದರೆ ಅದ್ರ ಬಗ್ಗೆನೂ ಹೇಳಲ್ಲ. ನೀವು ಯಾವ್ದಾರ ಪ್ರಾಡಕ್ಟ್ಸ್ ಮಾಡ್ತಿದ್ರೆ, ಅಥವಾ ನಿಮ್ಮೂರಲ್ಲಿ ನಿಮ್ಮ ಫ್ರೆಂಡ್ಸು, ರಿಲೇಷನ್ಸು ಯಾರಾದರೂ ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ತಾಯಿದ್ರೆ ದಯವಿಟ್ಟು ನನಗೆ ಮೇಲ್ ಮಾಡಿ. ಖಂಡಿತವಾಗ್ಲೂ ಅವ್ರ ಬಗ್ಗೆನೂ ಫ್ರೀಯಾಗಿ ವಿಡಿಯೋ ಮಾಡಿಕೊಡ್ತೀನಿ, ಅವ್ರಿಗೂ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡೋದಂತೂ ಮರಿಬೇಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಕಂಟೆಂಟ್ ಜೋರಾಗಿ ಹೊಡೀರಿ.